ಅಂದ್ಕೊಂಡಿದ್ದೀವಿ. ಸ್ವಲ್ಪ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಕಲೆಕ್ಷನ್ಸ್ ಮಾಡಿ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಹಾಲ್ಬೇಗ್ ಬಂದಿದ್ದೀವಿ. ಫೋಟೋಶೂಟ್ ಮಾಡ್ಕೊಡ್ತಾ ಇದ್ದೀನಿ ನಮ್ಮ ಅಕ್ಕಂಗೆ. ಬಾರ ಬರ್ತಾರೆ ಅಲ್ಲಿ ನೋಡಿ ನಮ್ಮ ಪಾಪು ಹೆಂಗೊಡೈತ. ನಮ್ಮ ಪಾಪು ನೋಡಿ ಗಾಯ್ಸ್, ನಮ್ಮ ಸೌಮ್ಯನ ತಿರ್ಗಿಸಿದ್ರೆ ಇವಳು ಬೇಕು ಅಂತ ಹೋಗ್ಬಿಟ್ಟು. ಚೆನ್ನಾಗಿದೆ ನೋಡಿ ಗಾಯ್ಸ್, ಇದು ಚೆನ್ನಾಗಿದೆ ತಾನೆ. ಸೌಮ್ಯ ಬೇಡ ಬೇಡ ಅಂತ ಸೌಮ್ಯ ಅವ್ರಿಗೆ ಈ ಥರ ಮಿಡಿಬೇಕಂತೆ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಸಿಸ್ಟರ್ ಬಂದಿದ್ದಾಳೆ, ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಸ್ವಲ್ಪ ಡ್ರೆಸ್ಸಸ್ ನೋಡಬೇಕಿತ್ತು, ಹಾಗೆ ನೋಡ್ಕೊಂಡು ಬರೋಣ ಅಂತ. ಸೊ ಬನ್ನಿ ಇವತ್ತು ಏನೆಲ್ಲ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ. ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಫಸ್ಟು, ಇನ್ನೂ ಏನೋ ಅಂತ ಅಷ್ಟೊಂದು ಪ್ಲ್ಯಾನ್ ಗೊತ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಯಾವ ಆಂಟಿ? ಆಂಟಿ ಅಂತೋಳೆ ಸೀರೆ ಹಾಕೊಂಡ್ರೆ ನೋಡ್ಬಿಟ್ಟು ಚಿಕ್ಕಿದ್ದಾನೆ ನನ್ನ ಪಾಪು. ಅಲ್ಲಡಿ ಅಂಕಲ್ ಹತ್ರ ಏನಿದೆ ನೋಡಿ, ಅಂಕಲ್ ಹತ್ರ ಏನಿದೆ ನೋಡಿ ಇವಾಗ. ದೋಷಿ ಬನ್ನಿ. ಇದೇನಿದು ಇಷ್ಕತ್ಲೆ ಬರ್ತೈತೆ? ಹಂಗೆ ಇತ್ತು ಅವತ್ತಿಂದ. ಅದು ಎಲ್ಲೋಗಿದ್ರಿ? ಮದ್ವೆ ಆಗಿರೋ ಥರನೇ ಕಾಣಿಸ್ತಾ ಇದ್ದೀರಾ ನೀವು. ಹೌದಾ? ಸೀರೆ ಹಾಕೊಂಡು ಆಂಟಿ ಫೀಲ್ ಆಂಟಿ ಆಗ್ಬಿಟ್ಟಿದ್ದಾರೆ ಸೌಮ್ಯ ಅವರು. ಕಂಗ್ರ್ಯಾಚುಲೇಷನ್ ಬ್ರದರ್. ಮದ್ವೆ ಮುಂಚೆ ಇವ್ರು ಕೇಳೋರೆ ಎಲ್ಲಿ ಹೋಗ್ತಾ ಇರೋದು ಇವತ್ತು? ನಾವಿವತ್ತು ಫೋರಮ್ ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಕಲೆಕ್ಷನ್ಸ್ ಮಾಡಬೇಕು, ಡ್ರೆಸ್ಗಳು ಯಾವುದಾದ್ರೂ ಚೆನ್ನಾಗಿದ್ರೆ ನೋಡ್ಕೊಂಡು ತೊಗೊಂಡು ಬರ್ತೀವಿ. ಆಮೇಲೆ ಅಷ್ಟೇನಾ? ಸ್ವಲ್ಪ ಬಬ್ಲೂನ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಓಡಾಡಿಕೊಂಡು ಬರ್ತೀವಿ. ನಾಳೆಯಿಂದ ಕೆಲಸ ಇದೆ, ಮತ್ತೆ ಮಾಡಬೇಕು, ಆಫೀಸ್ ಕೆಲಸ. ಹೌದು. ಓಕೆ, ನಿಮಗೆ ಎಂಗೇಜ್ಮೆಂಟ್ ವ್ಲಾಗೆಲ್ಲ ಯಾವ ಥರ ಅನಿಸ್ತು? ಚೆನ್ನಾಗಿ ಬಂದಿದೆಯಾ? ಸಕ್ಕತ್ತಾಗಿ ಬಂದಿದೆ. ಫುಲ್ ಖುಷಿ ಆಯಿತು ನೋಡ್ಬಿಟ್ಟು. ನಮಗೆ ನಾವು ಹೆಂಗೆ ಕಾಣಿಸ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಇವಾಗ ವ್ಲಾಗ್ ನೋಡಿಬಿಟ್ಟು ಗೊತ್ತಾಯಿತು ಎಲ್ಲ ಹೆಂಗಾಯಿತು ಅಂತ. ಚೆನ್ನಾಗಿತ್ತು, ಒಂಥರ ನೋಡೋಕ್ಕೆ ಖುಷಿ ಆಯಿತು. ನಾನಂತೂ ಒಂದು 5-6 ಟೈಮ್ಸ್ ನೋಡಿದ್ದೀನಿ. ನೈಸ್. ಎಲ್ಲರೂ ಹಿಂಗೆ ನೋಡಿ ಸಪೋರ್ಟ್ ಮಾಡಿ, ಹಿಂಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀವಿ. ಓಕೆ, ಲೆಟ್ಸ್ ಗೋ ಫಾರ್ ಮಾಲ್ ನಾವು. ಬನ್ನಿ ಬನ್ನಿ. ಓಕೆ ಗಾಯ್ಸ್, ಮಾಲ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಮತ್ತೆ ಇವಾಗ ಎಲ್ಲ ಗೊಂಬೆಗಳು ಏನು ಹೊಸದು ಸಿಕ್ಕಿದ್ರು ಬಿಡ್ತಾರೆ ಎಲ್ಲ ತಗೊಂಡು ನೋಡ್ತಾವಳೆ. ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಮಾಲ್ಗೆ ಹೋಗ್ಬಿಟ್ಟು ಸಿಗ್ತೀವಿ, ಏನೇನೆಲ್ಲ ಮಾಡ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿ ಎಂಜಾಯ್ ಮಾಡಿ. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ತುಂಬ ಬಿಸಿಲಿದೆ. ಸೊ ಬನ್ನಿ ಹೊರಡೋಣ. ಟೈಮ್ ಆಲ್ರೆಡಿ 3 o'clock ಆಗಿದೆ. ಬಾಯ್ ಬೇಬಿ. ಏನು ಹೋಗೋದು ನಾವು? ನಂಬಕ್ಕೆ ಆಗ್ತಾ ಇಲ್ಲ. 50,000 ಜಾಸ್ತಿ ಅಂತ ಇದ್ರೆ ಬಾಯ್ ಅಂಬಾ.
ಆ್ಯಕ್ಚುಲಿ ಫಸ್ಟು ಮಾಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಂತೂ ಅಷ್ಟೊಂದು ಟೇಸ್ಟ್ ಕೂಡ ಚೆನ್ನಾಗಿರಲಿಲ್ಲ ಊಟ ಎಲ್ಲ ಲಾಸ್ಟ್ ಟೈಮ್ ಹೋದಾಗ. ಸೊ ಅದಕ್ಕೆ ನಮ್ಮನೆ ಹತ್ರನೇ ಹಾಲ್ಬೇಕ್ ರೆಸ್ಟೋರೆಂಟ್ ಇದೆ, ಅಲ್ಲಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೌಮ್ಯಂಗೂ ನನಗೂ ತುಂಬ ಇಷ್ಟ. ನಾನಂತೂ ಇವತ್ತು ಮಾರ್ನಿಂಗೆ ವೈಟ್ ಪಲಾವ್ ಮತ್ತು ಕಬಾಬ್ ಮಾಡಿದ್ದೆ. ಸೊ ನಂದು ಊಟ ಆಗಿತ್ತು. ಅವ್ರ ಜೊತೆ ಅವರಂತೂ ತುಂಬ ಫೋರ್ಸ್ ಮಾಡಿದ್ರು, ನನಗೆ ಬೇಡ ಅಂತ. ಅವ್ರು ಮಾತ್ರ ತೊಗೊಂಡ್ರು. ಪಾಪು ಅಷ್ಟರಲ್ಲಿ ಮಲ್ಕೊಬಿಟ್ಲು, ಅವಳದು ಮಧ್ಯಾಹ್ನದ ನಿದ್ದೆ ಆಗಿರಲಿಲ್ಲ. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಹಾಲ್ಬೇಗ್ ಬಂದಿದ್ದೀವಿ. ಮಾತಾಡಿಯಾಕೆ ಕೊಡೈತಿದ್ಯಾ? ಇಲ್ಲಿ ಚೌಟನ್ ಇಟ್ಕೊಂಡಿದ್ದ. ಸೊ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಂದಂತೂ ಊಟ ಆಗಿದೆ. ಸೌಮ್ಯ ಮತ್ತು ಚೇತನ್ ಮಾತ್ರ ಮಾಡೋದು. ನಾನು ಸುಮ್ಮನೆ ಕಂಪ್ನಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಹೋಗ್ಬಿಟ್ಟು ಸಿಗ್ತೀವಿ ಬನ್ನಿ. ಎಸ್ ನಮ್ಮ ಪಾಪು ಅಂತೂ ಮನೇಲಿದ್ದರೆ ಹೊರಗಡೆ ಹೋಗೋಣ ಅಂತ ಹೇಳ್ತಾಳೆ. ಹೊರಗಡೆ ಹೋದ ತಕ್ಷಣ ನೋಡಿ ಈ ಥರ ಮಲ್ಕೊಂಡ್ಬಿಡ್ತಾಳೆ. ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಇದೇ ಥರ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನೇನಕ್ಕೆ ಇವತ್ತು ಲಂಚ್ ಅವ್ರಿಗೆ ಪ್ರಿಪೇರ್ ಮಾಡಿಲ್ಲ ಅಂದರೆ ಸಡನ್ ಪ್ಲ್ಯಾನ್ ಇದು. ಅವ್ರು ಆ್ಯಕ್ಚುಲಿ ಮದುವೆಗೆ ಹೋಗ್ಬಿಟ್ಟು ಬಂದಿದ್ದು. ನಾವು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬೇಡ, ಲೇಟ್ ಆಯಿತು ಅಂತ ಈ ಪ್ಲ್ಯಾನ್ ಸಡನ್ನಾಗಿ ಆಗಿತ್ತು. ನೀನೇ ಚೆನ್ನಾಗಿ ಅದು ಇದು ಬಾಳೆ ಮೊಸರು ಬೆಳ್ದಿ ಬರೀ ಡೌಗಳು ನಿಂದು. ಮೇಕಪ್ ನೋಡಿ ಹೆಂಗೆ ಎದ್ದು ಕಾಣಿಸ್ತಾ ಇದೆ ಸೌಮ್ಯ ಅವ್ರದ್ದು. ನಾನೇನು ಮೇಕಪ್ ಮಾಡಿಲ್ಲ ಫ್ರೆಂಡ್ಸ್. ಇದೇ ಬಂದಿರೋದು ನಾವು ಹಾಲ್ವೇಕ್. ನಮ್ಮ ಪಾಪು ಯಾವಾಗ ಹೊರಗಡೆ ಬಂದರೂ ಹಿಂಗೆ ಮಾಡ್ತಾಳೆ. ಕರ್ಕೋಗ್ಬೇಕಾ ನೀನು ಹೋಗಿ? ನೋಡಿ ಸಿಗ್ತಾ ತಗೊಂಡಿದ್ದೀವಿ. ಇರೇ ಒಂದು ವೀಡಿಯೋ ಮಾಡ್ತಾರೆ. ನಂದು ಊಟ ಮತ್ತು ತಿಂಡಿ ಎಲ್ಲ ಒಟ್ಟಿಗೆ ಆಗಿರೋದ್ರಿಂದ ಬರೀ ನಾನು ಲೆಮನ್ ಜ್ಯೂಸ್ ತೊಗೊಂಡೆ. ಎಲ್ಲರೂ ಕೂಡ ಅದನ್ನೇ ಶೇರ್ ಮಾಡಿದ್ವಿ. ಎಲ್ಲರೂ ಹೋಗ್ಬೇಕು. ನೋಡಿ ಗೈಸ್, ಇದು ಸ್ಪೆಷಲ್ ಚಿಕನ್ ರೋಸ್ಟ್. ಏನಿದು ಚಿಕನ್ ರೋಸ್ಟ್. ಇದು ಹಾಲ್ಬೇಕಲ್ಲಿ ಮಾತ್ರ ಸಿಗೋದು. ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ಹೋದರೆ ಸೌಮ್ಯ ಅವ್ರಿಗಿದು ಇಷ್ಟ ಆಗಿದೆ. ಸೌಮ್ಯ ಅವರು ಒಂದು ಮೈಕ್ ಕೊಡಿಸ್ತಾರಂತೆ ಗಾಯ್ಸ್. ನನಗೆ ವಾಯ್ಸ್ ಕೇಳಿಸಲ್ಲ ಅಂತ ಒಂದು ಮೈಕ್ ಕೊಡಿಸ್ಬಿಡಿ. ಬಿರಿಯಾನಿ ತಿನ್ನಿ. ಅವ್ರದ್ದಲ್ವಾ ಅದು ಜಿಮ್ಮು? ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಮಾಲ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲಿದೆ ಬಲೂನು? ಸೊ ಊಟ ಎಲ್ಲ ಮಾಡಿಕೊಂಡು ಅರೌಂಡ್ 4 o'clock ಆಯಿತು ಅನಿಸುತ್ತೆ. 4:30 4 o'clock. ನಂಗೆ ಟೈಮ್ ನೆನಪಿಲ್ಲ. ನಾವು ಮಾಲ್ಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲೇ 5 o'clock ಆಗೋಯಿತು. ಸೊ ಮನೆಯಿಂದ ಈ ಮಾಲ್ ಕೂಡ ಸ್ವಲ್ಪ ಹತ್ರನೇ ಇದೆ. ಸೊ ಅದಕ್ಕೋಸ್ಕರ ಬೇಗನೆ ರೀಚ್ ಆದ್ವಿ. ಬಟ್ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 5 o'clock ಆಗಿಬಿಟ್ಟಿತ್ತು. ಸೊ ಏನೆಲ್ಲ ಮಾಡಿದ್ವಿ ಅಂತ ನೋಡಿ. ಓಹೋ, ಇಲ್ಲೇ ಎಷ್ಟೊಂದು ಟ್ರಾಫಿಕ್ ಪಾರ್ಕಿಂಗಲ್ಲಿ ನಿಲ್ಸುತ್ತೆ. ಸೊ ಇವಾಗ ಅಲ್ಲೆಲ್ಲೂ ಸಾರಿ ಫೋರಮ್ ಮಾಲ್ಗೆ ಬಂದಿದ್ದೀವಿ ಗಾಯ್ಸ್. ಬನ್ನಿ ಏನೆಲ್ಲ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ. ಬಾಯ್. ಸೊ ಮತ್ತೆ ಬಂದಿದ್ದೀವಿ ಗಾಯ್ಸ್. ರೀಸೆಂಟಾಗಿ ಮೊನ್ನೆ ತಾನೇ ಬಂದಿದ್ವಿ. ಇವತ್ತು ಸೌಮ್ಯ ಅವ್ರ ಜೊತೆ ಬರ್ತಾಯಿದ್ದೀವಿ. ಏನು ತಗೊಳಕ್ಕೆ? ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗೈತೆ ಇವಾಗ. ಬೇಡ ಬಿಡು. ನಿಮ್ಮ ಅಪ್ಪ ಕೊಡ್ತಾನೆ. ಆರ್ಟಿಫಿಷಿಯಲ್.
ಮಾರ್ಕೆಟ್ ನೋಡಿ. ಅವರು ಹೋಗ್ತಾ ಇದ್ರಲ್ಲ ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ತಾರೆ. ನಾನು ಪ್ರೀ ವೆಡ್ಡಿಂಗ್ ಶೂಟ್ಗೆ ಏನಾದ್ರು ಹೇರ್ ಕಟ್ ಮಾಡಿಸ್ಲಾ? ಇವಾಗ ರೀಸೆಂಟಾಗಿ ತಾನೇ ಮಾಡಿಸಿರೋದು ನೀನು. ಎಲ್ಲ ಬೆಳ್ಕೊಂಡೈತೆ ಆಗಬೇಕು. ಬಟ್ ಆ ಟೈಮಲ್ಲಿ ಹೇರ್ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ತಾನೇ. ಫಸ್ಟು ಕಾಸ್ಟ್ಯೂಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಮಿಡಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಜೀನ್ಸ್ ಚೆನ್ನಾಗಿರುತ್ತಾ? ಒಂದು ವೈಟ್ ಶರ್ಟು ಮಿಡಿ ನೋಡೋಣ. ಇಲ್ಲಿ ನೋಡೋಣ. ಹಿಡನ್ ಸ್ಪೇಸ್ ಅನಿಸುತ್ತೆ. ಎಲ್ಲರೂ ಹೋಗ್ಬೋದಾ ಏನು? ಐಸ್ ಕ್ರೀಮ್ ಅದು ಐಸ್ ಕ್ರೀಮ್ ನಾನು ನೋಡಿರ್ಲಿಲ್ಲ ಈ ಥರದ್ದೆಲ್ಲ. ಇಲ್ಲಿ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಓಪನ್ ಇರಲಿಲ್ಲ, ಇವಾಗ ಮಾಡಿರ್ಬೋದು. ಫೋಟೋ ಶೂಟ್ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಅಕ್ಕಂಗೆ. ಇವಳಿಗೆ ಎಲ್ಲೋದ್ರೂ ಇದೆ ಒಂದು ಕೆಲಸ, ಫೋಟೋ 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 ಫೋಟೋ. ಅಮ್ಮ ಮಗಳು ನೋಡಿ ಏನೇನೋ ಮಾತಾಡ್ತಾ ಇದ್ದಾರೆ. ಚೋಟು ಹೇಗಿದೆ ಮಾಲು? ಇಟ್ಸ್ ಗುಡ್, ಇಟ್ಸ್ ಗುಡ್. ಯು ಲೈಕ್ ಇಟ್ ಮಾಲ್? ಇದೊಂದು ಪ್ಲೇಸ್ ಅನ್ಸುತ್ತೆ. ನಾವು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ತುಂಬ ಸಲ ಬಂದಿದ್ದೀವಿ, ಬಸ್ ಇವಾಗಲೇ ನೋಡ್ತಾ ಇರೋದು. ನೋಡಿ ಸೌಮ್ಯ ಅವ್ರು ತೋರಿಸ್ತಾರೆ. ಏನ ಶಾಪಿಂಗ್ ಮಾಡಲ್ವಾ? ಇಲ್ಲಿ ಬಂದು ಕೂತಿದ್ದೀರಲ್ಲ. ಮಾಡಬೇಕು ಸ್ವಲ್ಪ ತಗೋತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಯಾಕೋ ನೀವೇ ಫೇಮಸ್ ಆಗಂಗೆ ಕಾಣಿಸ್ತಾ ಇದ್ದೀರಾ. ನನಗಿಂತ ನೀವೇ ಫೇಮಸ್ ಆಗೋ ಥರ ಕಾಣಿಸ್ತಾ ಇದ್ದೀರಾ. ಬೇಗ ಬೇಗ ಬನ್ನಿ, ಶಾಪಿಂಗ್ ಮಾಡೋಣ ಫ್ರೆಂಡ್ಸ್. ಏನಂತ? ಸೊ ಇದು ಯಾವುದೋ ಬ್ಯಾಕ್ ಸೈಡು ಎಷ್ಟು ಚೆನ್ನಾಗಿದೆ ನೋಡಿ. ಫೋರಮ್ ಮಾಲ್ ಹಿಂದೆಗಡೆ. ಸ್ಮೈಲ್ ಪ್ಲೀಸ್. ಹಾಂ, ಸ್ಮೈಲ್ ಪ್ಲೀಸ್ ಅಂತೇಳಿ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಸ್ಟ್ಯಾಂಡಪ್ ಮಾಡಿ ಸಾಕು. ನಮ್ಮ ಪಾಪ ನೋಡಿ ಫ್ರೆಂಡ್ಸ್, ಸೌಮ್ಯನ ಫೋಟೋ ತೆಗಿದವ್ರು. ಅವರಿಬ್ರದ್ದು ಹೆಂಗೆ ತೆಗಿತಾವಳೆ. ಫೋಟೋ ತೆಗಿ, ಬೇಗ ತೆಗಿಯೋ. ಅಲ್ಲಿ ಫೋಟೋ ತೆಗಿಯೋಗು. ಸ್ಮೈಲ್ ಪ್ಲೀಸ್ ಸೌಮ್ಯ, ಸ್ಮೈಲ್ ಪ್ಲೀಸ್. ನಾವಿನ್ನೂ ಫೋಟೋ ಶೂಟ್ ಮಾಡಿಸ್ಕೊತಾನೇ ಇದ್ದೀವಿ ಫ್ರೆಂಡ್ಸ್. ಇನ್ನೂ ಮಾಲ್ ಒಳಗಡೆ ಹೋಗೋಕ್ಕೆ ಆಗಿಲ್ಲ. ಬನ್ನಿ, ಫೋಟೋ ಶೂಟೆಲ್ಲ ಬೇಗ ಮಾಡಿಬಿಟ್ಟು ಮಾಲ್ ಒಳಗಡೆ ಹೋಗಿ ಸೌಮ್ಯ ಅವರು ಶಾಪಿಂಗ್ ಮಾಡಬೇಕಂತೆ. ಸೊ ಶಾಪಿಂಗ್ ಮಾಡಬೇಕಾದ್ರೆ ಮತ್ತೆ ಸಿಗ್ತೀವಿ. ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ಸೊ ಮಾಡ್ಕೊತಾ ಇದ್ದೀವಿ. ಬಾಲ ಬರ್ತಾರೆ ಅಲ್ಲಿ ನೋಡಿ. ಇಲ್ಲಿ ನೋಡಿ, ಸೌಮ್ಯ ಮತ್ತು ಚೇತನ್ದು ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ತೆಗಿಯೋಣ ಅಂದರೆ ಇವಳಂತೂ ಬಿಡ್ತಾನೆ ಇಲ್ಲ. ಈಗಲೇ ಇಷ್ಟು ಹಿಂಗೆ ಆಡ್ತಿದ್ದಾಳೆ. ಏನಾದ್ರು ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಕರ್ಕೋಗ್ಬಿಟ್ರಂತೂ ಒಂದು ಫೋಟೋ ವಿಡಿಯೋನ ತೆಗಿಯೋಕ್ಕಾಗಲ್ಲ ಅಂತ ಮಾತಾಡ್ಕೊತಾ ಇದ್ವಿ. ನೋಡಿ ಹೆಂಗೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅವಾಗಿಂದ ಅಂತ. ಒಂದು ಫೋಟೋ ವಿಡಿಯೋನೂ ಕರೆಕ್ಟಾಗಿ ಬಂದಿಲ್ಲ. ನಮ್ಮ ಪಾಪ ನೋಡಿ ಗಾಯ್ಸ್, ನಮ್ಮ ಸೌಮ್ಯನ ತಿರ್ಗಿಸಿದ್ರೆ ಇವಳು ಬೇಕು ಅಂತ ಹೋಗ್ಬಿಟ್ಟು ತಿರ್ಸ್ಕೊತಾವಳೆ. ಹಾಂ, ಸೂಪರ್. ವಾವ್, ನೋಡಿ ಇವತ್ತು ಸಂಡೇ ಹೆಂಗೆ ಬಂದಿದ್ದಾರೆ. ಇದೇ ನೋಡಿ ಎಲ್ಲರೂ ಬಂದಾಗ ಫೋಟೋ ತಗೊಳ್ಳೋದು. ಎಲ್ಲಿಗೆ ಹೋಗ್ತಾರೆ? ಸೆಕೆಂಡ್ ಫ್ಲೋರ್ ಅನ್ಸುತ್ತೆ. ಇಲ್ಲೇ ಎಲ್ಲೋ ಕಾಣಿಸುತ್ತೆ ನೋಡಿ. ಸೊ ನಾವು ಅಂದ್ಕೊಂಡಂಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಡ್ರೆಸ್ಸಸ್ ಎಲ್ಲ ನೋಡೋಣ ಅಂದ್ಕೊಂಡ್ವಿ. ಬಟ್ ನಮ್ಮ ಬಜೆಟ್ಗೆ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಮಾಲಲ್ಲಿ ಗೊತ್ತಲ್ಲ, ಆ್ಯಸ್ ಯೂಶುವಲಲ್ಲಿ ಮಾಲ್ ಬಾಡಿಗೆಯಿಂದ ಹಿಡಿದು ಕರೆಂಟ್ ಬಿಲ್, ಎಂಪ್ಲಾಯೀಸ್ ಸ್ಯಾಲ್ರಿ ಎಲ್ಲದೂ ಸೇರಿಸಿ ತುಂಬ ಜಾಸ್ತಿನೇ ಇರುತ್ತೆ ಒಳ್ಳೊಳ್ಳೆ ಡ್ರೆಸ್ಸಸ್ ಬೇಕಂದರೆ.
ಸೊ ಅದಕ್ಕೆ ನಾವು ಒಳಗಡೆ ಎಲ್ಲ ಹೋಗಿ ಜಾಸ್ತಿ ನೋಡಲಿಲ್ಲ, ಜಸ್ಟ್ ಔಟ್ಸೈಡೇ ಜಸ್ಟ್ ವಿಂಡೋ ಶಾಪಿಂಗ್ ಥರ ಓಡಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ನಾನು ಪಾಪು ಎಲ್ಲರೂ. ನನ್ನ ಪ್ರಕಾರ ಮಾಲಲ್ಲೆಲ್ಲ ಪರ್ಚೇಸ್ ಮಾಡಬೇಕಂದ್ರೆ ಮಿನಿಮಮ್ ಒಬ್ರಿಗೆ 2 lakhs ಸ್ಯಾಲ್ರಿ ಇರಬೇಕು ಅನಿಸುತ್ತೆ, ಅಷ್ಟು ರೈಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇಡ, ಜಸ್ಟ್ ಹಾಗೆ ಪ್ಯಾಟ್ರನ್ಸ್ ಎಲ್ಲ ನೋಡೋಣ ಅಂತ ಹೇಳಿ ಹಾಗೆ ಓಡಾಡ್ತಾ ಇದ್ವಿ. ನೋಡಿ ಔಟ್ಸೈಡಿಂದನೇ ಹಿಂಗೆ ನೋಡ್ಕೊಂಡು ಹೋದ್ವಿ. ಸುಮ್ಮನೆ ಒಳಗಡೆ ಹೋಗಿ ಏನಕ್ಕೆ ಅವ್ರ ಟೈಮು ವೇಸ್ಟು ನಮ್ಮ ಟೈಮು ವೇಸ್ಟು ಅಂತ ಹೇಳಿ. ಸ್ಯಾರಿ ಬರೀ ಅದೊಂದೇ ರೀಸನ್ ಅಲ್ಲ, ನಮ್ಮ ಪಾಪು ಅಂತೂ ಯಾವುದೇ ಈ ಥರ ಶಾಪಿಂಗ್ ಹೋದರೆ ಅವಳು ಒಂದು ಸ್ವಲ್ಪನೂ ಆಟ ಆಡೋದಿಲ್ಲ. ಎತ್ಕೊಳ್ಳಿ ಅಂತಲೇ ಹಿಂಸೆ ಕೊಡ್ತಾ ಇರ್ತಾಳೆ. ಅದು ಒಂದು ರೀಸನ್ ಅಂತಲೇ ಅಂದ್ಕೊಳ್ಳಿ. ಯಾವ್ದು ಚೆನ್ನಾಗಿದೆ? ಅದು ಚೆನ್ನಾಗಿಲ್ವಾ? ಪರ್ಪಲ್ ನೋಡೋಣ. ಏನೋ ಇದು ಹೊಸ್ದಾಗಿತ್ತು. ಮಕ್ಳಿಗೆಲ್ಲ ಇವಾಗ ಮನೇಲಿರುತ್ತೆ ನೋಡಿ, ಆಟೋಮೆಟಿಕ್ ರೈಡ್ ಮಾಡಿದಾಗ ಹೋಗೋದು ಆ ಥರದ್ದೊಂದು ಸಿಕ್ತು. ನಮ್ಮ ಪಾಪು ಅಂತೂ ಬರ್ತಾನೆ ಇರಲಿಲ್ಲ, ಅದನ್ನೇ ಆಟ ಆಡ್ಕೊಂಡು ಸೇರ್ಕೊಂಡ್ಬಿಟ್ಲು. ಒಂಥರ ಯೂನಿಕಾಗಿ ಚೆನ್ನಾಗಿ ಮಾಡಿದ್ದಾರೆ ಇದು. ಮನೆಗೆ ಹೋದರೆ ಗೊತ್ತಲ್ಲ, ಓಡಾಡಿ ಕಾಲು ನೋವೇ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿತ್ತು ಪ್ಲೇಸು, ಪಕ್ಕದಲ್ಲೇ ಮೆಟ್ರೋ ಎಲ್ಲ ಹೋಗ್ತಾಯಿತ್ತು. ಅಲ್ಲಿಗೆ ಹೋಗಿ ಕುತ್ಕೊಂಡು ಮತ್ತೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಳ್ಳೋದೇ ಆಯಿತು ಇವತ್ತು. ಶಾಪಿಂಗ್ ಅಂತ ಕರ್ಕೊಬಂದ್ಬಿಟ್ಟು ಏನು ಶಾಪಿಂಗೇ ಮಾಡಿಲ್ವಲ್ಲ. ಇವರು ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಅಂತ ಏನು ತೊಗೊಳಕ್ಕೂ ಬಿಡ್ತಾ ಇಲ್ಲ. ಜಸ್ಟ್ ಪ್ಯಾಟ್ರನ್ ನೋಡು, ತಗೋಬೇಕು. ಪ್ಯಾಟ್ರನ್ನರು ನೋಡ್ಬೋದಿತ್ತಲ್ಲ. ಟ್ರೆಂಡ್ಸು, ಮ್ಯಾಕ್ಸ್. ನಮ್ಮ ಅಕ್ಕ ವಿಡಿಯೋ ಅಂತ ಯಾವ ಶಾಪ್ ಹೋಗೋಕ್ಕೂ ಬಿಡ್ತಾ ಇಲ್ಲ. ಅಲ್ಲಿ ವಿಡಿಯೋ ಮಾಡು, ಇಲ್ಲಿ ವಿಡಿಯೋ ಮಾಡು ಅಂತ. ನಾನೊಬ್ಬಳೇ ಇಂಡಿವಿಜುವಲಾಗಿ ಹೋಗಿ ತೊಗೊಂಡು ಬರ್ತೀನಿ, ಏನು ಬೇಕು ಅದನ್ನೆಲ್ಲ ಮುಚ್ಕೊಂಡು ನೋಡಿ ಅಂದ್ಬಿಟ್ಟು ಬರೀ ವಿಂಡೋ ಶಾಪಿಂಗ್ ಮಾಡ್ತಾವ್ರೆ ಅವಾಗಿಂದ. ನೋಡಿ ಗೈಸ್, ಬಾಟಾ ಶಾಪಿಂಗ್ ಮಾಡ್ತಾವಳೆ. ಸ್ಲಿಪ್ಪರ್ ಬೇಕಾ? ಇದೆಲ್ಲ ಬರೀ ವಿಂಡೋ ಶಾಪಿಂಗ್ ಮಾಡೋಕ್ಕಷ್ಟೇ ಬೆಸ್ಟ್ ಅನ್ಸುತ್ತೆ. ಯಾವುದೋ ಬ್ಯಾಗ್ ಅಂಗಡಿ, ಫಾರಿನರ್ ಆಂಟಿ ಹೋಯ್ತವ್ರು ನೋಡಿ. ನಾನು ಅವಳಿಗೆ ಹಿಂಸೆ ಕೊಟ್ಟು ಮ್ಯಾಕ್ಸ್ ಕರ್ಕೊಂಡು ಬರ್ತಾಯಿದ್ದೀನಿ. ಅಟ್ಲೀಸ್ಟ್ ನೋಡೋಣ ಪ್ಯಾಟ್ರನ್ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರ್ತೀವಿ ಬನ್ನಿ. ಸೊ ಸೌಮ್ಯ ಅವರು ಇವಾಗ ಮ್ಯಾಕ್ಸ್ ಬಂದಿದ್ದಾರೆ. ಇಲ್ಲಿ ನೋಡೆ ಸೌಮ್ಯ, ಇಲ್ಲಿದ್ದಾವೆ ಸಿಂಗಲ್ ಪೀಸ್. ಯಾವ ಥರ ಬೇಕು ಇವಾಗ? ಮಿಡ್ಡಿ ನೋಡೋಣ, ಈ ಥರ ಚೆನ್ನಾಗಿದೆ, ನೈಸ್. ಹಿಡ್ಕೊಂಡು ತೋರಿಸು. ಇವಾಗ ಪಾಪು ನೋಡಿ, ಪಾಪು ಹಂಗೆ ಇಟ್ಕೊಂಡಿರೋದ್ಕಾರೆ ಒಂದು ಶಾಪಿಂಗ್ ಮಾಡಬೇಕು. ಸೊ ಫೈನಲಿ ಸೌಮ್ಯ ಅವರು ಮ್ಯಾಕ್ಸ್ ಬಂದಿದ್ದಾರೆ, ಏನಾರು ತಗೊಂಡು ಹೋಗಲೇಬೇಕು. ಸೊ ಏನು ತಗೋತಾರೆ ಅಂತ ನೋಡೋಣ ಬನ್ನಿ. ಇಲ್ಲೊಂದು ಮಿರರ್ ಇದೆ. ಟ್ರಯಲ್ಲೂ ಮಾಡ್ಬೋದಲ್ಲ ಬೇಕಾದ್ರೆ ನೀವು. ಖಾಲಿ ಆಗಿಬಿಟ್ಟಿದೆ ಅನ್ಸುತ್ತದು. ನಮ್ಮ ಪಾಪು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಹುಡುಗರ ಕಲೆಕ್ಷನ್ ಅಂತ ಸಪ್ಪದಾಗಿದೆ. ಚೆನ್ನಾಗಿದೆ. ಚೆನ್ನಾಗಿತ್ತಿದು. ಇದು ನೋಡಿ, ಇದು ಚೆನ್ನಾಗಿದೆ ಅಲ್ವಾ? ಹುಡುಗಿ ಹಾಕೊಂಡಿದ್ದು ಇದು ಚೆನ್ನಾಗಿಲ್ವಾ?
ನೋಡಿ ಗೈಸ್ ಇದು ಚೆನ್ನಾಗಿದೆ ತಾನೇ. ಸೌಮ್ಯ ಬೇಡ ಬೇಡ ಅಂತ ಇದ್ದಾಳೆ. ಈ ಥರ ಬರುತ್ತೆ. ಸಕ್ಕತ್ತಾಗಿದೆ ಕಣೆ. ನಮ್ಮ ಪಾಪು ನೋಡಿ ಇರೋ ಬರೋ ಸ್ಟಿಕ್ಕರ್ ಎಲ್ಲ ಕಿತ್ಕೊಂಡು ಹೆಂಗಾಡ್ತಾಳೆ. ಚೆನ್ನಾಗಿದೆ. ಹಿಡ್ಕೊಂಡು ನೋಡು. ಫೋಟೋಗೆ ಚೆನ್ನಾಗಿ ಬರ್ಬೋದು ಅನಿಸುತ್ತೆ. ನೋಡಿ ಗಾಯ್ಸ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನೋಡಿ ಗಾಯ್ಸ್ ಚೆನ್ನಾಗಿದೆಯಾ. ಸೌಮ್ಯಂಗೆ ಯಾವುದೂ ಇಷ್ಟ ಆಗ್ತಾಯಿಲ್ಲ, ಮತ್ತೆ ಬರೋಣ ಅಂತ ಇದ್ದಾಳೆ. ಸೊ ಬರ್ತೀವಿ. ಇನ್ನೂ ಏನೂ ತೊಗೊಂಡಿಲ್ಲ. ವಿಂಡೋ ಶಾಪಿಂಗ್ ಮಾಡಿ ತಗೊಳಕ್ಕೂ ಬಿಡ್ತಾ ಇಲ್ಲ. ಓ ಹೌದು ಬಿಡೆ, ಅವಳಿಗೆ ಇಷ್ಟ ಯಾವುದೂ ಇಷ್ಟ ಆಗಿಲ್ಲವಂತೆ. ಸೊ ಮತ್ತೆ ನಮ್ಮ ಪಯಣ ಹಾಗೆ ಸಾಕ್ತಾ ಇದೆ ವಿಂಡೋ ಶಾಪಿಂಗ್ ಮಾಡಿಕೊಂಡು. ಸೊ ಬನ್ನಿ. ಸೌಮ್ಯ ಅವ್ರಿಗೆ ಈ ಥರ ಮಿಡಿಬೇಕಂತೆ ಗಾಯ್ಸ್. ಪ್ಯಾಂಟು ಹಾಂ ನೋಡಿ ಈ ಥರ ಬೇಕಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಯಾವ ಥರ ಅನಿಸುತ್ತೆ ಅಂತ. ಸೊ ಬನ್ನಿ, ವಿಂಡೋ ಶಾಪಿಂಗ್ ಆಗಿದೆ. ನಾವು ಸಾಕಾಗವೆ. ಸೌಮ್ಯ ನಮ್ಮ ಸೌಮ್ಯಂಗಂತೂ ಒಡವೆ ಮೇಲೆ ಆಸೆ ಇನ್ನೂ ಹೋಗಿಲ್ಲ. ಏನೇ ನೋಡ್ತಿದ್ಯಾ? ಹುಡುಗಿನ ಒಡವೆ ಮೇಲೆ ಆಸೆ ಯಾವಾಗ ಹೋಗುತ್ತೆ ಹೇಳು? ಸಾಯೋವರೆಗೂ ಹೋಗಲ್ಲ. ಸಕ್ಕತ್ತಾಗಿದ್ದಾವೆ ಆದರೆ ಜ್ಯುವೆಲ್ಸ್. ಸೊ ನಾವು ವಿತೌಟ್ ಶಾಪಿಂಗ್ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ, ವಿಂಡೋ ಶಾಪಿಂಗ್ ಮಾಡಿಕೊಂಡು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸ್ಮಾಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.